ಏನೆಲ್ಲ ಸಾಧ್ಯತೆಗಳಿದೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ನೋಡಿ, ಈಗ ಒಂದು ಕಡೆ ಗಡೀಪಾರು ವಿಚಾರವಾಗಿ ಹೈಕೋರ್ಟ್ ಮೆಟ್ಟಿಲೇರಿದಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿ ಪರ ವಕೀಲರು ನಿನ್ನೆ ಅರ್ಜಿಯನ್ನ ಸಲ್ಲಿಸಿದ್ರು. ಇವತ್ತು ವಿಚಾರಣೆಗೆ ಮುಂದೆ ಬಂದಿತ್ತು. ತಮ್ಮ ಒಂದಷ್ಟು ವಿಚಾರಗಳನ್ನ ಕೂಡ ಪ್ರಸ್ತಾಪ ಮಾಡಿದ್ರು. ಮತ್ತೊಂದು ಕಡೆ ಹೈಕೋರ್ಟ್ ಪ್ರತಿವಾದಿಗಳು ಕೂಡ ಅವಕಾಶವನ್ನು ಕೊಟ್ಟಿದ್ದು, ಅಲ್ಲಿಯವರೆಗೂ ಅಂದ್ರೆ ಅಕ್ಟೋಬರ್ 9ಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ಅಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಾದಂತಹ ಬಲವಂತದ ಕ್ರಮವನ್ನ ತೆಗೆದುಕೊಳ್ಳಬಾರದು. ಅಂದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ಬಲವಂತದಿಂದ ಅವರನ್ನ ಗಡೀಪಾರು ಮಾಡುವಂತ ಕೆಲಸವನ್ನ ಮಾಡಬಾರದು ಅಂತೇಳಿ ಅಕ್ಟೋಬರ್ 9ನೇ ತಾರೀಕು ವಿಚಾರಣೆ ನಡೆಯುವವರೆಗೂ ಕೂಡ ಯಾವುದೇ ಈ ತರ ಒಂದು ಕ್ರಮಕ್ಕೆ ಮುಂದಾಗಬಾರದು ಅಂತೇಳಿ ಸೂಚನೆಯನ್ನು ಕೊಟ್ಟಂತ ಹಿನ್ನೆಲೆಯಲ್ಲಿ ಅಕ್ಟೋಬರ್ 9ನೇ ತಾರೀಕಿನವರೆಗೂ ಕೂಡ ಒಂದು ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಮತ್ತೊಂದು ಕಡೆ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಆರ್ಮ್ಸ್ ಆಕ್ಟ್ ನ ಅಡಿಯಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಕೆ ಆಗಿತ್ತು ಮಂಗಳೂರು ಕೋರ್ಟ್ನಲ್ಲಿ. ಆ ಮಂಗಳೂರು ಕೋರ್ಟ್ನಲ್ಲಿ ಇವತ್ತು ಬೆಳಗ್ಗೆನೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಕ್ಷೇಪಣಾ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ. 3 ಗಂಟೆಗೆ ವಿಚಾರಣೆ ಕೂಡ ನಡೆಯುತ್ತೆ. ವಾದ ಪ್ರತಿವಾದಗಳನ್ನ ಆಲಿಸಿದ ಬಳಿಕ ಇವತ್ತು ಕೋರ್ಟ್ ನಿರೀಕ್ಷಣಾ ಜಾಮೀನು ಆದೇಶವನ್ನ ಕಾಯ್ದಿರಿಸುತ್ತಾ ಅಥವಾ ಇವತ್ತೇ ಏನಾದರೂ ತಮ್ಮ ತೀರ್ಪನ್ನ ಪ್ರಕಟ ಮಾಡುತ್ತಾ ಅನ್ನೋದು ತೀವ್ರ ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ಪ್ರಮುಖವಾಗಿ ಒಂದಷ್ಟು ಅಂಶಗಳನ್ನ ಪ್ರಸ್ತಾಪ ಮಾಡಿ ಈ ಕಾರಣಕ್ಕೋಸ್ಕರ ಅಂದ್ರೆ ಒಂದಷ್ಟು ಅಂಶಗಳನ್ನ ರೆಡಿ ಮಾಡಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಕ್ಷೇಪಣಾ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಅವರಿಗೆ ನಿರೀಕ್ಷಣಾ ಜಾಮೀನು ಕೊಡಬಾರದು ಅನ್ನೋ ಕಾರಣಗಳನ್ನ ಅಲ್ಲಿ ಎತ್ತಿ ತೋರಿಸುವಂತ ಕೆಲಸವನ್ನ ಕೂಡ 3 ಗಂಟೆಗೆ ನಡೆಯುವಂತಹ ವಿಚಾರಣೆಯ ಸಂದರ್ಭದಲ್ಲಿ ಅವರು ಪ್ರಸ್ತಾಪವನ್ನ ಮಾಡಿ ತಮ್ಮ ವಾದವನ್ನ ಕೂಡ ಮಂಡನೆ ಮಾಡಲಿದ್ದಾರೆ. ವಾದ ಪ್ರತಿವಾದವನ್ನ ಆಲಿಸಿದ ಬಳಿಕ ಇವತ್ತು ತೀರ್ಪನ್ನ ಕಾಯ್ದಿರಿಸಿ ಒಂದು ದಿನಾಂಕವನ್ನ ತಿಳಿಸಿ ಅವತ್ತು ನಾವು ಇದರ ಬಗ್ಗೆ ತೀರ್ಪನ್ನ ಕೊಡ್ತೀವಿ ಅಂತ ಹೇಳ್ಬೋದು, ಅಥವಾ ಇವತ್ತೇ ಯಾವುದೇ ರೀತಿಯಾದಂತಹ ಒಂದು ತೀರ್ಪನ್ನ ಪ್ರಕಟಿಸುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಬಹಳ ಕುತೂಹಲ ಇರುವಂತದ್ದು ಇವತ್ತಿನ ಮಂಗಳೂರು ಕೋರ್ಟ್ನಲ್ಲಿ ನಡೆಯುವಂತಹ ವಾದ ಪ್ರತಿವಾದದ ಜೊತೆಗೆ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ಮೇಲೆ ಕುತೂಹಲ ಕೇಳ್ತಿರುವಂತದ್ದು. ಒಂದು ಕಡೆ ಯಾವುದೇ ಕ್ಷಣದಲ್ಲೂ ಬೇಕಾದರೂ ಬಂಧಿಸಿ ಅವರನ್ನ ವಿಚಾರಣೆಗೊಳಪಡಿಸಬೇಕು ಅಂತ ಹೇಳಿ ಬೆಳ್ತಂಗಡಿ ಪೊಲೀಸರು ಕೂಡ ಕಾರ್ಯಪ್ರವೃತ್ತರಾಗಿದ್ದಾರೆ. ಈಗ ಆಲ್ರೆಡಿ 2 ಬಾರಿ ನೋಟಿಸ್ ಕೊಟ್ಟಿದ್ರು ಕೂಡ ಯಾವುದೇ ರೀತಿಯಾದಂತಹ ಉತ್ತರವನ್ನ ಕೊಡಲಿ ಅಥವಾ ವಿಚಾರಣೆಗೆ ಹಾಜರಾಗದಾಗ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಮಾಡಲಿಲ್ಲ. 3ನೇ ನೋಟಿಸ್ ಅನ್ನು ಕೂಡ ಕೊಡಲಾಗಿತ್ತು. ಆ ನೋಟಿಸ್ ನ ಕಾಲಾವಧಿ ಕೂಡ ನಿನ್ನೆಗೆ ಅಂತ್ಯಗೊಂಡಿದೆ. ಹಾಗಾಗಿ ಇವತ್ತು ಕೋರ್ಟ್ ನಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಗಮನ ಹರಿಸಿ ಅದಾದ ನಂತರ ಬೆಳ್ತಂಗಡಿ ಪೊಲೀಸರು ಮುಂದಿನ ಒಂದು ನಡೆಯನ್ನು ಅನುಸರಿಸ್ತಾರೆ ಅಂತ ಕೂಡ ಹೇಳಲಾಗ್ತದೆ. ಒಂದು ಅಂತಿಮವಾದಂತಹ ನೋಟಿಸ್ ಅನ್ನ ಕೊಡ್ತಾರಾ ಅಥವಾ ಏನಾಗುತ್ತೆ ಇವತ್ತು ಕೋರ್ಟ್ ನಲ್ಲಿ ಅನ್ನೋದ್ರ ಬಗ್ಗೆ ಗಮನ ಹರಿಸಿ ಆ ಬಳಿಕ ಮುಂದಿನ ಕ್ರಮಕ್ಕೂ ಕೂಡ ಬೆಳ್ತಂಗಡಿ ಪೊಲೀಸರು ಮುಂದಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗೆ ನಾಗೇಂದ್ರ ಬಾಬು. ಏನೆಲ್ಲ ಸಾಧ್ಯತೆಗಳಿದೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ನೋಡಿ, ಈಗ ಒಂದು ಕಡೆ ಗಡೀಪಾರು ವಿಚಾರವಾಗಿ ಹೈಕೋರ್ಟ್ ಮೆಟ್ಟಿಲೇರಿದಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿ ಪರ ವಕೀಲರು ನಿನ್ನೆ ಅರ್ಜಿಯನ್ನ ಸಲ್ಲಿಸಿದ್ರು. ಇವತ್ತು ವಿಚಾರಣೆಗೆ ಮುಂದೆ ಬಂದಿತ್ತು. ತಮ್ಮ ಒಂದಷ್ಟು ವಿಚಾರಗಳನ್ನ ಕೂಡ ಪ್ರಸ್ತಾಪ ಮಾಡಿದ್ರು. ಮತ್ತೊಂದು ಕಡೆ ಹೈಕೋರ್ಟ್ ಪ್ರತಿವಾದಿಗಳು ಕೂಡ ಅವಕಾಶವನ್ನು ಕೊಟ್ಟಿದ್ದು, ಅಲ್ಲಿಯವರೆಗೂ ಅಂದ್ರೆ ಅಕ್ಟೋಬರ್ 9ಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ಅಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಾದಂತಹ ಬಲವಂತದ ಕ್ರಮವನ್ನ ತೆಗೆದುಕೊಳ್ಳಬಾರದು. ಅಂದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ಬಲವಂತದಿಂದ ಅವರನ್ನ ಗಡೀಪಾರು ಮಾಡುವಂತ ಕೆಲಸವನ್ನ ಮಾಡಬಾರದು ಅಂತೇಳಿ ಅಕ್ಟೋಬರ್ 9ನೇ ತಾರೀಕು ವಿಚಾರಣೆ ನಡೆಯುವವರೆಗೂ ಕೂಡ ಯಾವುದೇ ಈ ತರ ಒಂದು ಕ್ರಮಕ್ಕೆ ಮುಂದಾಗಬಾರದು ಅಂತೇಳಿ ಸೂಚನೆಯನ್ನು ಕೊಟ್ಟಂತ ಹಿನ್ನೆಲೆಯಲ್ಲಿ ಅಕ್ಟೋಬರ್ 9ನೇ ತಾರೀಕಿನವರೆಗೂ ಕೂಡ ಒಂದು ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಮತ್ತೊಂದು ಕಡೆ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಆರ್ಮ್ಸ್ ಆಕ್ಟ್ ನ ಅಡಿಯಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಕೆ ಆಗಿತ್ತು ಮಂಗಳೂರು ಕೋರ್ಟ್ನಲ್ಲಿ. ಆ ಮಂಗಳೂರು ಕೋರ್ಟ್ನಲ್ಲಿ ಇವತ್ತು ಬೆಳಗ್ಗೆನೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಕ್ಷೇಪಣಾ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ. 3 ಗಂಟೆಗೆ ವಿಚಾರಣೆ ಕೂಡ ನಡೆಯುತ್ತೆ. ವಾದ ಪ್ರತಿವಾದಗಳನ್ನ ಆಲಿಸಿದ ಬಳಿಕ ಇವತ್ತು ಕೋರ್ಟ್ ನಿರೀಕ್ಷಣಾ ಜಾಮೀನು ಆದೇಶವನ್ನ ಕಾಯ್ದಿರಿಸುತ್ತಾ ಅಥವಾ ಇವತ್ತೇ ಏನಾದರೂ ತಮ್ಮ ತೀರ್ಪನ್ನ ಪ್ರಕಟ ಮಾಡುತ್ತಾ ಅನ್ನೋದು ತೀವ್ರ ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ಪ್ರಮುಖವಾಗಿ ಒಂದಷ್ಟು ಅಂಶಗಳನ್ನ ಪ್ರಸ್ತಾಪ ಮಾಡಿ ಈ ಕಾರಣಕ್ಕೋಸ್ಕರ ಅಂದ್ರೆ ಒಂದಷ್ಟು ಅಂಶಗಳನ್ನ ರೆಡಿ ಮಾಡಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಕ್ಷೇಪಣಾ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಯಾವ ಕಾರಣಕ್ಕೋಸ್ಕರ
ಕಾರಣಕ್ಕೋಸ್ಕರ ಅವರಿಗೆ ನಿರೀಕ್ಷಣಾ ಜಾಮೀನು ಕೊಡಬಾರದು ಅನ್ನೋ ಕಾರಣಗಳನ್ನ ಅಲ್ಲಿ ಎತ್ತಿ ತೋರಿಸುವಂತ ಕೆಲಸವನ್ನ ಕೂಡ 3 ಗಂಟೆಗೆ ನಡೆಯುವಂತಹ ವಿಚಾರಣೆಯ ಸಂದರ್ಭದಲ್ಲಿ ಅವರು ಪ್ರಸ್ತಾಪವನ್ನ ಮಾಡಿ ತಮ್ಮ ವಾದವನ್ನ ಕೂಡ ಮಂಡನೆ ಮಾಡಲಿದ್ದಾರೆ. ವಾದ ಪ್ರತಿವಾದವನ್ನ ಆಲಿಸಿದ ಬಳಿಕ ಇವತ್ತು ತೀರ್ಪನ್ನ ಕಾಯ್ದಿರಿಸಿ ಒಂದು ದಿನಾಂಕವನ್ನ ತಿಳಿಸಿ ಅವತ್ತು ನಾವು ಇದರ ಬಗ್ಗೆ ತೀರ್ಪನ್ನ ಕೊಡ್ತೀವಿ ಅಂತ ಹೇಳ್ಬೋದು, ಅಥವಾ ಇವತ್ತೇ ಯಾವುದೇ ರೀತಿಯಾದಂತಹ ತೀರ್ಪನ್ನ ಪ್ರಕಟಿಸುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಬಹಳ ಕುತೂಹಲ ಇರುವಂತದ್ದು ಇವತ್ತಿನ ಮಂಗಳೂರು ಕೋರ್ಟ್ ನಲ್ಲಿ ನಡೆಯುವಂತಹ ವಾದ ಪ್ರತಿವಾದದ ಜೊತೆಗೆ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ಮೇಲೆ ಕುತೂಹಲ ಕೇಳ್ತಿರುವಂತದ್ದು. ಒಂದು ಕಡೆ ಯಾವುದೇ ಕ್ಷಣದಲ್ಲೂ ಬೇಕಾದ್ರೂ ಬಂಧಿಸಿ ಅವರನ್ನ ವಿಚಾರಣೆಗೊಳಪಡಿಸಬೇಕು ಅಂತ ಹೇಳಿ ಬೆಳ್ತಂಗಡಿ ಪೊಲೀಸರು ಕೂಡ ಕಾರ್ಯಪ್ರವೃತ್ತರಾಗಿದ್ದಾರೆ. ಈಗ ಆಲ್ರೆಡಿ 2 ಬಾರಿ ನೋಟಿಸ್ ಕೊಟ್ಟಿದ್ರು ಕೂಡ ಯಾವುದೇ ರೀತಿಯಾದಂತಹ ಉತ್ತರವನ್ನ ಕೊಡಲಿ ಅಥವಾ ವಿಚಾರಣೆಗೆ ಹಾಜರಾಗದಾಗ್ಲಿ ಮಹೇಶ್ ಶೆಟ್ಟಿ ತಿಮ್ಮರಡಿ ಅವರು ಮಾಡಲಿಲ್ಲ. 3ನೇ ನೋಟಿಸ್ ಅನ್ನು ಕೂಡ ಕೊಡಲಾಗಿತ್ತು. ಆ ನೋಟಿಸ್ ನ ಕಾಲಾವಧಿ ಕೂಡ ನಿನ್ನೆಗೆ ಅಂತ್ಯಗೊಂಡಿದೆ. ಹಾಗಾಗಿ ಇವತ್ತು ಕೋರ್ಟ್ ನಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಗಮನ ಹರಿಸಿ ಅದಾದ ನಂತರ ಬೆಳ್ತಂಗಡಿ ಪೊಲೀಸರು ಮುಂದಿನ ನಡೆಯನ್ನು ಅನುಸರಿಸ್ತಾರೆ ಅಂತ ಕೂಡ ಹೇಳಲಾಗ್ತದೆ. ಅಂತಿಮವಾದಂತಹ ನೋಟಿಸ್ ಅನ್ನ ಕೊಡ್ತಾರಾ ಅಥವಾ ಏನಾಗುತ್ತೆ ಇವತ್ತು ಕೋರ್ಟ್ ನಲ್ಲಿ ಅನ್ನೋದ್ರ ಬಗ್ಗೆ ಗಮನ ಹರಿಸಿ ಆ ಬಳಿಕ ಮುಂದಿನ ಕ್ರಮಕ್ಕೆ ಕೂಡ ಬೆಳ್ತಂಗಡಿ ಪೊಲೀಸರು ಮುಂದಾಗುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗೆ ನಾಗೇಂದ್ರ ಬಾಬು. ಏನೆಲ್ಲ ಸಾಧ್ಯತೆಗಳಿದೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ನೋಡಿ, ಈಗ ಒಂದು ಕಡೆ ಗಡಿಪಾರು ವಿಚಾರವಾಗಿ ಹೈಕೋರ್ಟ್ ಮೆಟ್ಟಿಲೇರಿದಂತಹ ಮಹೇಶ್ ಶೆಟ್ಟಿ ತಿಮ್ಮರಡಿ ಪರ ವಕೀಲರು ನಿನ್ನೆ ಅರ್ಜಿಯನ್ನ ಸಲ್ಲಿಸಿದ್ರು. ಇವತ್ತು ವಿಚಾರಣೆಗೆ ಮುಂದೆ ಬಂದಿತ್ತು. ತಮ್ಮ ಒಂದಷ್ಟು ವಿಚಾರಗಳನ್ನ ಕೂಡ ಪ್ರಸ್ತಾಪ ಮಾಡಿದ್ರು. ಮತ್ತೊಂದು ಕಡೆ ಹೈಕೋರ್ಟ್ ಪ್ರತಿವಾದಿಗಳು ಕೂಡ ಅವಕಾಶವನ್ನು ಕೊಟ್ಟಿದ್ದು ಅಲ್ಲಿಯವರೆಗೂ ಅಂದ್ರೆ ಅಕ್ಟೋಬರ್ 9ಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ಅಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಾದಂತಹ ಬಲವಂತದ ಕ್ರಮವನ್ನ ತೆಗೆದುಕೊಳ್ಳಬಾರದು. ಅಂದ್ರೆ ಮಹೇಶ್ ಶೆಟ್ಟಿ ತಿಮ್ಮರಡಿ ಅವರನ್ನ ಬಲವಂತದಿಂದ ಅವರನ್ನ ಗಡಿಪಾರು ಮಾಡುವಂತ ಕೆಲಸವನ್ನ ಮಾಡಬಾರದು ಅಂತೇಳಿ ಅಕ್ಟೋಬರ್ 9ನೇ ತಾರೀಕು ವಿಚಾರಣೆ ನಡೆಯುವವರೆಗೂ ಕೂಡ ಯಾವುದೇ ಈ ತರ ಕ್ರಮಕ್ಕೆ ಮುಂದಾಗಬಾರದು ಅಂತೇಳಿ ಸೂಚನೆಯನ್ನು ಕೊಟ್ಟಂತ ಹಿನ್ನೆಲೆಯಲ್ಲಿ ಅಕ್ಟೋಬರ್ 9ನೇ ತಾರೀಕಿನವರೆಗೂ ಕೂಡ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಮತ್ತೊಂದು ಕಡೆ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಆರ್ಮ್ಸ್ ಆಕ್ಟ್ ನ ಅಡಿಯಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಕೆ ಆಗಿತ್ತು ಮಂಗಳೂರು ಕೋರ್ಟ್ ನಲ್ಲಿ. ಆ ಮಂಗಳೂರು ಕೋರ್ಟ್ ನಲ್ಲಿ ಇವತ್ತು ಬೆಳಗ್ಗೆನೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಕ್ಷೇಪಣಾ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ. 3 ಗಂಟೆಗೆ ವಿಚಾರಣೆ ಕೂಡ ನಡೆಯುತ್ತೆ. ವಾದ ಪ್ರತಿವಾದಗಳನ್ನ ಆಲಿಸಿದ ಬಳಿಕ ಇವತ್ತು ಕೋರ್ಟ್ ನಿರೀಕ್ಷಣಾ ಜಾಮೀನು ಆದೇಶವನ್ನ ಕಾಯ್ದಿರಿಸುತ್ತಾ ಅಥವಾ ಇವತ್ತೇ ಏನಾದರೂ ತಮ್ಮ ತೀರ್ಪನ್ನ ಪ್ರಕಟ ಮಾಡುತ್ತಾ ಅನ್ನೋದು ತೀವ್ರ ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ಪ್ರಮುಖವಾಗಿ ಒಂದಷ್ಟು ಅಂಶಗಳನ್ನ ಪ್ರಸ್ತಾಪ ಮಾಡಿ ಈ ಕಾರಣಕ್ಕೋಸ್ಕರ ಅಂದ್ರೆ ಒಂದಷ್ಟು ಅಂಶಗಳನ್ನ ರೆಡಿ ಮಾಡಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಕ್ಷೇಪಣಾ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಅವರಿಗೆ ನಿರೀಕ್ಷಣಾ ಜಾಮೀನು ಕೊಡಬಾರದು ಅನ್ನೋ ಕಾರಣಗಳನ್ನ ಅಲ್ಲಿ ಎತ್ತಿ ತೋರಿಸುವಂತ ಕೆಲಸವನ್ನ ಕೂಡ 3 ಗಂಟೆಗೆ ನಡೆಯುವಂತಹ ವಿಚಾರಣೆಯ ಸಂದರ್ಭದಲ್ಲಿ ಅವರು ಪ್ರಸ್ತಾಪವನ್ನ ಮಾಡಿ ತಮ್ಮ ವಾದವನ್ನ ಕೂಡ ಮಂಡನೆ ಮಾಡಲಿದ್ದಾರೆ. ವಾದ ಪ್ರತಿವಾದವನ್ನ ಆಲಿಸಿದ ಬಳಿಕ ಇವತ್ತು ತೀರ್ಪನ್ನ ಕಾಯ್ದಿರಿಸಿ ಒಂದು ದಿನಾಂಕವನ್ನ ತಿಳಿಸಿ ಅವತ್ತು ನಾವು ಇದರ ಬಗ್ಗೆ ತೀರ್ಪನ್ನ ಕೊಡ್ತೀವಿ ಅಂತ ಹೇಳ್ಬೋದು, ಅಥವಾ ಇವತ್ತೇ ಯಾವುದೇ ರೀತಿಯಾದಂತಹ ತೀರ್ಪನ್ನ ಪ್ರಕಟಿಸುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಬಹಳ ಕುತೂಹಲ ಇರುವಂತದ್ದು ಇವತ್ತಿನ ಮಂಗಳೂರು ಕೋರ್ಟ್ ನಲ್ಲಿ ನಡೆಯುವಂತಹ ವಾದ ಪ್ರತಿವಾದದ ಜೊತೆಗೆ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ಮೇಲೆ ಕುತೂಹಲ ಕೇಳ್ತಿರುವಂತದ್ದು. ಒಂದು ಕಡೆ ಯಾವುದೇ ಕ್ಷಣದಲ್ಲೂ ಬೇಕಾದ್ರೂ ಬಂಧಿಸಿ ಅವರನ್ನ ವಿಚಾರಣೆಗೊಳಪಡಿಸಬೇಕು ಅಂತ ಹೇಳಿ ಬೆಳ್ತಂಗಡಿ ಪೊಲೀಸರು ಕೂಡ ಕಾರ್ಯಪ್ರವೃತ್ತರಾಗಿದ್ದಾರೆ. ಈಗ ಆಲ್ರೆಡಿ 2 ಬಾರಿ ನೋಟಿಸ್ ಕೊಟ್ಟಿದ್ರು ಕೂಡ ಯಾವುದೇ ರೀತಿಯಾದಂತಹ ಉತ್ತರವನ್ನ ಕೊಡಲಿ ಅಥವಾ ವಿಚಾರಣೆಗೆ ಹಾಜರಾಗದಾಗ್ಲಿ ಮಹೇಶ್ ಶೆಟ್ಟಿ ತಿಮ್ಮರಡಿ ಅವರು ಮಾಡಲಿಲ್ಲ. 3ನೇ ನೋಟಿಸ್ ಅನ್ನು ಕೂಡ ಕೊಡಲಾಗಿತ್ತು. ಆ ನೋಟಿಸ್ ನ ಕಾಲಾವಧಿ ಕೂಡ ನಿನ್ನೆಗೆ ಅಂತ್ಯಗೊಂಡಿದೆ. ಹಾಗಾಗಿ ಇವತ್ತು ಕೋರ್ಟ್ ನಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಗಮನ ಹರಿಸಿ ಅದಾದ ನಂತರ ಬೆಳ್ತಂಗಡಿ ಪೊಲೀಸರು ಮುಂದಿನ ನಡೆಯನ್ನು ಅನುಸರಿಸ್ತಾರೆ ಅಂತ ಕೂಡ ಹೇಳಲಾಗ್ತದೆ. ಅಂತಿಮವಾದಂತಹ ನೋಟಿಸ್ ಅನ್ನ ಕೊಡ್ತಾರಾ ಅಥವಾ ಏನಾಗುತ್ತೆ ಇವತ್ತು ಕೋರ್ಟ್ ನಲ್ಲಿ ಅನ್ನೋದ್ರ ಬಗ್ಗೆ ಗಮನ ಹರಿಸಿ ಆ ಬಳಿಕ ಮುಂದಿನ ಕ್ರಮಕ್ಕೆ ಕೂಡ ಬೆಳ್ತಂಗಡಿ ಪೊಲೀಸರು ಮುಂದಾಗುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗೆ ನಾಗೇಂದ್ರ ಬಾಬು.